ಮನುಷ್ಯ ನಾನು ಆಗ್ಲೇ ಕೇಳಿದಂಥ ಪ್ರಶ್ನೆ 25 ಜನ ಲೆಕ್ಕಕ್ಕೆ ನಿಮಗೆ ಅವತ್ತಿನ ಲೆಕ್ಕಾಚಾರಕ್ಕೆ 25 ಜನ ಅಂತಾನೆ ತಗೊಳ್ಳೋಣ. 25 ಜನ ಎಸ್ ಅವರವರ ಕ್ಷೇತ್ರಕ್ಕೆ ತಕ್ಕಂತ ಕೆಲಸ ಮಾಡಿದ್ದಾರೆ, ರಸ್ತೆ ಮಾಡಿದ್ದಾರೆ, ಜಲ್ ಜೀವನ್ ಮಿಷನ್ ತಂದಿದ್ದಾರೆ, ಎಲ್ಲ ತಂದಿದ್ದಾರೆ. ಆದರೆ ಇಡೀ ಕರ್ನಾಟಕದ ಸಮಗ್ರತೆಗೆ ಬಂದಾಗ ತೆರಿಗೆ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಧ್ವನಿ ಎತ್ತಾರೆ. ಅದಲ್ಲದೆ ಕರ್ನಾಟಕದ ಕಾವೇರಿ ವಿಚಾರದಲ್ಲಿ ಧ್ವನಿ ಎತ್ತಾರೆ. ಬರಗಾಲ ಬಂದಾಗ ಬರಗಾಲ ಪರಿಹಾರದ ವಿಚಾರದಲ್ಲಿ ಧ್ವನಿ ಎತ್ತಾರೆ. ಯಾಕೆ ನಮ್ಮ ಎಂಪಿಗಳಿಗೆ ಅದನ್ನು ಬಹಳ ಸ್ಟ್ರಾಂಗ್ ಆಗಿ ಅಲ್ಲಿ ಪ್ರಪೋಸ್ ಮಾಡೋದಕ್ಕಾಗಿಲ್ಲ? ಅದನ್ನ ಯಾಕೆ ಇಲ್ಲಿಗೆ ತರೋದಕ್ಕಾಗಿಲ್ಲ? ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತಂದ್ರೆ ನೀವು 28ಗೆ 28 ಹೋದ್ರು ನಮಗೂ ಕರ್ನಾಟಕಕ್ಕೆ ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತಿದ್ದೀರಾ? ನೋಡಿ ಪ್ರಣೋದ್, ಕಾಂಗ್ರೆಸ್ ಅಧಿಕಾರ ಅವಧಿನಲ್ಲಿದ್ದಾಗ ಯುಪಿಎ ಅವಧಿನಲ್ಲಿ 10 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸಿಕ್ಕಂತ ಟ್ಯಾಕ್ಸ್ ಡೆವಲ್ಯೂಷನ್ ಬರೀ 81,000 ಕೋಟಿ ಸರ್. ಅದು 10 ವರ್ಷದ ಹಿಂದಿನ ಕತೆ ಸರ್. ಕೇಳಿಸ್ಕೊಳ್ಳಿ. ಇದಾದ ನಂತರ 25 ಜನ ಎಂಪಿಗಳು ಆಯ್ಕೆಯಾಗಿ ಹೋದ ಮೇಲೆ ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿರೋ ಟ್ಯಾಕ್ಸ್ ಡೆವಲ್ಯೂಷನ್ 2,82,000 ಕೋಟಿ, ಅಂದ್ರೆ 2.25 ಪಟ್ಟು ಹೆಚ್ಚಾಗಿದೆ. ಆಯ್ತಲ್ಲ? ನೆಕ್ಸ್ಟ್ ಇದು ಬಿಟ್ಟು ನೀವೇ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ಕೇಂದ್ರದ ಬಹಳಷ್ಟು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಇದೇ ಕಾಂಗ್ರೆಸ್ ಏನ್ ಹೇಳ್ತಾ ಇದ್ರು, ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಕಳೆದ 1 ವರ್ಷಗಳಿಂದ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆಗಾಗ್ಬೋದು, ಉದ್ಘಾಟನೆಗಾಗ್ಬೋದು ಬರ್ತಾ ಇದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಏರ್ಪೋರ್ಟ್ ಟರ್ಮಿನಲ್ 2 ತಂದಿದ್ದು ಯಾರು? ಸಂಸದರಲ್ವಾ? ಹಾಗಾದ್ರೆ ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಏರ್ಪೋರ್ಟ್ ಟರ್ಮಿನಲ್ 2 ಮೋದಿ ಸರ್ಕಾರ ಕಟ್ಟಿದೆ, ಅದು ಪ್ರೈವೇಟ್ ಬಾಡಿ ಕಟ್ಟಿದ್ದು, ಅದಕ್ಕೋಸ್ಕರ ಬಂದು ರಿಬ್ಬನ್ ಕಟ್ ಮಾಡಿದ್ದು. ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಕು. ಕಮಿಂಗ್ ಬ್ಯಾಕ್ ಟು ದ ಡೆವಲ್ಯೂಷನ್ ಫಂಡ್ 15 ಫೈನಾನ್ಸ್ ಕಮಿಷನ್ ಅಲ್ಲಿ ಇದೆ. ಒಂದ್ ನಿಮಿಷ ಕ್ಲಾರಿಫೈ ಮಾಡ್ಬೇಕು. ನೀವು ತಪ್ಪೇ ಕ್ಲಾರಿಫೈ ಮಾಡ್ಬೇಕು. ನಾವು 15 ಫೈನಾನ್ಸ್ ಕಮಿಷನ್ ಅಲ್ಲಿ ಇದೆ. ಬೊಮ್ಮಾಯಿ ಅವರಿಗೆ ಫೈನಾನ್ಸ್ ಕಮಿಷನ್ ವರ್ಗು ರಾಜ್ಯಗಳ ಶೇರ್ ಇದ್ದು ಕೇವಲ 32%. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ 42% ತಗೊಂಡೋದ್ರು. 10% ಏರಿಕೆ ಮಾಡಿದ ಫೈನಾನ್ಸ್ ಕಮಿಷನ್ ಅಲ್ಲಿ. ಅದನ್ನ ಮಾಡಿ ನರೇಂದ್ರ ಮೋದಿ ಅವರು ಅದರಿಂದ ಉಪಯೋಗ ಆಗಿರೋದು ಎಲ್ಲಾ ರಾಜ್ಯಗಳಿಗೂ, ಕರ್ನಾಟಕಕ್ಕೂ ಉಪಯೋಗ ಆಗಿದೆ. ಅದಕ್ಕೆ ನಾವು 10 ರೂಪಾಯಿ ತೆರಿಗೆ ಕಟ್ಟಿದ್ರೆ 1 ರೂಪಾಯಿ ಬರ್ತಾ ಇದೆ ನಮ್ಗೆ. ಅದನ್ನ ಕೇಳಕ್ಕೆ ರಾಜ್ಯದ ಸಂಸದರು ಈ ಸುಳ್ಳೇ ಹೇಳೋದು ನಿಮ್ಗೆ. ಸುಳ್ಳಲ್ಲ, ಅದು ವಾಸ್ತವ. ಅದು ವಾಸ್ತವ. ಆ ವಾಸ್ತವನೇ. ರಾಜ್ಯದಿಂದ 10 ರೂಪಾಯಿ ತೆರಿಗೆ ಹೋದ್ರೆ ನಮ್ಗೆ 10 ಪೈಸಾ ತೆರಿಗೆ ವಾಪಸ್ ಬರ್ತಾ ಇದೆ. ಮೊನ್ನೆ ಡೆವಲ್ಯೂಷನ್ ಫಂಡ್ಸ್ ನೋಡಿ ನಿರ್ಮಲಾ ಸೀತಾರಾಮನ್ ಅವರು ರಿಲೀಸ್ ಮಾಡಿದ್ದಾರೆ. ಎಷ್ಟು ಬರೀ 81,000 ಕೋಟಿ ಬರ್ತಿತ್ತಲ್ಲ, ಅವಾಗ ಎಷ್ಟು ಬರ್ತಿತ್ತು ವಾಪಸ್? ಹಾಗಾದ್ರೆ ನಿಮ್ ಲೆಕ್ಕಾಚಾರದ ಪ್ರಕಾರ ಒಂದ್ ನಿಮಿಷ ಇದೇ ರಾಜ್ಯದಲ್ಲಿ 2019-20ರಲ್ಲಿ ತೀವ್ರ ನೆರೆ ಬಂತು. ತುಮಕೂರಲ್ಲಿ ಇದೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೋದಿ ಅವರ ಸ್ಟೇಜ್ ಮೇಲೆ ಕೂತಿದ್ರು. ನಮ್ಗೆ ರಾಜ್ಯಕ್ಕೆ ಬರಬೇಕಾದ ಭಾಷಣ ಮಾಡಬೇಡಿ. ಇದು ಕೆಪಿಸಿಸಿ ಕಚೇರಿ ಎಲ್ಲ ಟಿವಿ ಕೇಳಿಸ್ಕೊಳ್ಳಿ. ನಾನು ಆಗಲಿಂದ ಪೈ ಟು ಪೈ ಲೆಕ್ಕ ಕೊಡ್ತಾ ಇದ್ದೀನಿ. ನಿಮ್ ತರ ಗಾಳಿಲಿ ಗುಂಡೋಡಿತಾ ಇಲ್ಲ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಮೇಕೆದಾಟು ವಿಚಾರಕ್ಕೆ ಬಂದ್ರು. ಮೇಕೆದಾಟು ವಿಚಾರದಲ್ಲಿ ಇದು ರಾಜ್ಯಗಳ ನಡುವಿನ ಒಂದು ಚರ್ಚೆ ಆಗಿರೋದ್ರಿಂದ ಈಗ ಅದು ಗ್ರೀನ್ ಟ್ರಿಬ್ಯುನಲ್ ನಿಂತಿದೆ. ಅಲ್ಲಿಗೆ 4 ರಾಜ್ಯಗಳವರು ಬರಬೇಕು. ಕರ್ನಾಟಕ ಆಗ್ಬೋದು, ತಮಿಳುನಾಡು, ಪಾಂಡಿಚೇರಿ, ಕೇರಳ. ಇಲ್ಲಿ ಸಮಸ್ಯೆ ಆಗ್ತಿರೋದು ತಮಿಳುನಾಡು ಅವ್ರು ಬರ್ತಾನೆ ಇಲ್ಲ ಮೀಟಿಂಗ್ಗೆ. ಎಷ್ಟು ಕರೆದ್ರು ಅಷ್ಟೇ ನರೇಂದ್ರ ಮೋದಿ ಅವರು ಬೇಕು ಅಂತ ಬರ್ತಾ ಇಲ್ಲ. ನಿಮ್ಮ DK ಶ್ರೀಧರ್ ಅವರು ಪರಮಾತ್ಮತಾನೆ ಸ್ಟಾಲಿನ್ ಅವ್ರಿಗೆ ಹೇಳ್ಬಿಟ್ಟು ಮೀಟಿಂಗ್ ಕರೆಸಿ. ಹಾಗಾದ್ರೆ ಮೀಟಿಂಗ್ ಕರೆಸಿ ಮುಂದೆ ತಗೊಂಡೋಗಿ ಆಗೋದಿಲ್ಲ ಮೀಟಿಂಗ್ ಕರ್ಸೋದಕ್ಕೆ ನಿಮ್ಗೆ ಅದಾಗೋದಿಲ್ಲ ಅಲ್ವಾ? ಈಗ ಮಹದಾಯಿ ವಿಚಾರ ನಿಮ್ ಸೋನಿಯಾ ಗಾಂಧಿ ಅವರು ಏನ್ ಹೇಳ್ತಾರೆ, ಗೋವಾ ಸೇರಿದ್ರು ಅಂತ ಹೇಳ್ತಾರೆ. ಇದು ನೀವು ನಾಡಿನ ಜನತೆಗೆ ಗೋವಾದಲ್ಲಿ ಕಳೆದ 8ರಿಂದ 10 ವರ್ಷದಿಂದ ಯಾವ ಪಕ್ಷ ಅಧಿಕಾರದಲ್ಲಿದೆ? ಗೋವಾದಲ್ಲಿ ಕಳೆದ 8ರಿಂದ 10 ವರ್ಷ ಯಾವ ಪಕ್ಷ ಅಧಿಕಾರದಲ್ಲಿದೆ? ಸ್ವಲ್ಪ ಇಷ್ಟು ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕು. ನಮ್ಮ ಸ್ನೇಹಿತರು ಮೋಹನ್ ಅವರು ಕಳೆದ 8 ವರ್ಷದಿಂದ 10 ವರ್ಷದಿಂದ ಯಾವ ಸರ್ಕಾರ ಅಧಿಕಾರದಲ್ಲಿದೆ? ರಾಜ್ಯದಲ್ಲಿ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ನಮ್ಮ ತೆರಿಗೆ ನಮ್ಮ ಹಾಕು ಅಂತ ಮಾತಾಡ್ತಿರಲ್ಲ. ಕೇರಳ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಸತ್ತೋದಂತ ಒಬ್ಬ ವ್ಯಕ್ತಿಗೆ 25 ಲಕ್ಷ ಕರ್ನಾಟಕ ರಾಜ್ಯ ತೆರಿಗೆ ಹಣ ಏನು ಕೊಟ್ರಿ ನೀವು? ಯಾವ ಬೇಸಿಸ್ ಮೇಲೆ ಕೊಟ್ರಿ ನೀವು? ಹಾಗಾದ್ರೆ ನಿಮ್ ಫ್ರೆಂಡ್ ಅವರು ಅಂತ ಕೊಟ್ರ ನೀವಾಗಾದ್ರೆ? ಅವಾಗ ನೀವು ನೆನಪಾಗಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು. ಈಗ ಈಶ್ವರ್ ಖಂಡ್ರೆ ಅವರು ಯಾರೋ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದು ಒನ್ ಡೇನಲ್ಲಿ ಸಾಯಂಕಾಲ ಕೊಟ್ರೆ ನಾಳೆ ಬೆಳಿಗ್ಗೆ ಇಶ್ಯೂ ಆಗಿದ್ದು. ಸಾಯಂಕಾಲ ಕೊಟ್ಟರೆ ಒಂದೇ ದಿವಸದಲ್ಲಿ ನಾಳೆ ಬೆಳಗ್ಗೆ ರೀಚ್ ಆಗ್ಬಿಡುತ್ತೆ. ನಿಮ್ಗೆ ಅವಾಗ ನಮ್ಮ ತೆರಿಗೆ ನಮ್ಮ ಹಕ್ಕು ಆಗೋದಿಲ್ಲ. ನಿಮ್ಗೆ ನಮ್ಮ ತೆರಿಗೆ ನಮ್ಮ ಹಕ್ಕು. ನಿಮ್ಮ ರಾಜ್ಯದ ಸಂಸದರು ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನದ ಬಗ್ಗೆ, ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ರಾಜ್ಯದ ಒಂದು ಪತ್ರಿಕೆ ಒಂದು ರಿಪೋರ್ಟ್ ಮಾಡಿದೆ. 8 ಜನ ನಾಲಾಯಕ್ ಸಂಸದರು ಒಂದು ರಾಜ್ಯದ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ. ಬಚ್ಚೇಗೌಡರು, ಬಸವರಾಜು, ಅನಂತಕುಮಾರ್ ಹೆಗಡೆ,
ಈ ಸಲ ಒಂದೊಂದು ಕಿತ್ಕೊಳ್ತಾರೆ. ನಿಮಗೆ ಒಂದು ಬರಲ್ಲ. ನಿಮ್ಗೆ ಹೇಳ್ತೀನಿ ಕೇಳಿ. ಭ್ರಮೇಲಿ ಹೋಗ್ತಿದ್ದೀರಾ? ನಾವು ರಾಜ್ಯದಲ್ಲಿ 20 ಮೇಲೆ ಗೆಲ್ತೀವಿ. ದೇಶದಲ್ಲಿ ಇಂಡಿಯಾ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ. ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಬಿಜೆಪಿ ಧೂಳಿಪಟ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಗೆಲ್ಲುವಂತ ಕ್ಯಾಂಡಿಡೇಟ್ ಹೆಸರು ಹೇಳಿ ಫಸ್ಟ್. ನಾವು 28 ಕ್ಷೇತ್ರದಲ್ಲಿ ಕಡಿಮೆ 100 ಜನದ ಹೆಸರು ಹೇಳ್ತೀನಿ ನಮ್ಮ ಪಕ್ಷದಿಂದ. ಮನೆಯೊಂದು 8 ಬಾಗಿಲು ಬಾಗಿಲಾಗಿದೆ. ಅಲ್ಲಿ ನಿಮಿಷ ನಿಮಗ್ ಮುಳುವಾಗಿರೋದು ಅದೇ ಸರ್. ನಿಮ್ಗೆ 100 ಜನ ಆಗಿರೋದು ಏನಂದ್ರು ಸಿದ್ದರಾಮಯ್ಯನವ್ರ ಬಗ್ಗೆ? ಏನಂದ್ರು ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರ ಬಗ್ಗೆ? ಮಾಧವ ಪ್ರಸಾದ್ ಡಿ ಕೆ ಶಿವಕುಮಾರ್ ಬಗ್ಗೆ ಏನಂತಾರೆ? ಯಾಕೆ ಮಾತಾಡ್ತಾರೆ? ದಲಿತ ಸಿಎಂ ಕೂಗಂತ ಬರುತ್ತೆ. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿದಾಗ ನಿಮ್ದೆಷ್ಟು ಬಾಗ್ಲಾಗಾದ್ರೆ? ಇವತ್ತು ಬೆಳಗ್ಗೆ ಈಶ್ವರಪ್ಪನವ್ರು ನಿಮ್ಮ ನಾಯಕರು ಯಡಿಯೂರಪ್ಪನವ್ರ ಬಗ್ಗೆ ಏನ್ ಮಾತಾಡಿದ್ದಾರೆ? ಯತ್ನಾಳ್ ಅವ್ರು ಏನ್ ಮಾತಾಡ್ತಾ ಇದ್ದಾರೆ? ಯತ್ನಾಳ್ ಅವ್ರು ಏನ್ ಮಾತಾಡ್ತಾರೆ? ಸ್ವಲ್ಪ ಹಿಂದಕ್ಕೆ ಫ್ಲಾಶ್ ಬ್ಯಾಕ್ ಹೋಗಿ ಮಾಧುಸ್ವಾಮಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ? ಬಸ್ ಸರ್ ಜಗದೀಶ್ ಶೆಟ್ಟರ್ ಮೊನ್ನೆ 2 ತಿಂಗಳು ಸರ್ ಬಿಜೆಪಿ ಅವರು ಕಾಂಗ್ರೆಸ್ ಅವರು ನಿಮ್ಮೆಲ್ಲರ ಕಾಲು ಬುಡದಲ್ಲಿ ಕೊಳತು ಕುಂಬಳಕಾಯಿ ಇದೆ. ನೀವು ಅವ್ರ ಕಾಲು ಬುಡದಲ್ಲಿರುವಂತ ಸಾಸಿವೆ ಕಾಳು ಎತ್ತು ತೋರಿಸ್ತಾ ಇದ್ದೀರಿ. ನಿಮ್ದ್ರಲ್ಲೂ ಇದೆ, ಅವ್ರದ್ರಲ್ಲೂ ಇದೆ. ಗೌಡ್ರೆ, ನಿಮ್ಮ ಕುಂಬಳಕಾಯಿ ಎಲ್ಲಿವರೆಗೆ ಕೊಳ್ತಿದೆ? ಇಲ್ಲ ಸರ್, ಆ ಥರದ್ದು ಯಾವುದೇ ಒಂದು ಅಲ್ಲ. ನೀವು ಈಗ ನಾನು ಆಗ್ಲೇ ಹೇಳ್ದಂಗೆ ಪರಿವಾರ ಪಾಲಿಟಿಕ್ಸ್ ವಿಚಾರದಲ್ಲಿ ಬಂದ್ವಿ. ಪರಿವಾರ ಪಾಲಿಟಿಕ್ಸು ಅದನ್ನು ನೀವು ಕೇಂದ್ರೀಕೃತ ಇಟ್ಕೊಂಡು ಕುಮಾರಸ್ವಾಮಿ CS ಪುಟ್ಟರಾಜು ಅವ್ರನ್ನ ಕಾಂಗ್ರೆಸ್ ಕಡೆ ಕಳಿಸೋದಕ್ಕೆ ಹೊರಡ್ತಾ ಇದ್ದೀರಿ. ಒಂದು ವೇಳೆ ಮಂಡ್ಯದಲ್ಲಿ ನೀವೇನಾದರೂ CS ಪುಟ್ಟರಾಜು ಅವ್ರನ್ನ ನಿಲ್ಲಿಸ್ದೆ, ಈಗ ಅವ್ರನ್ನ ತಳ್ಳಿ ಲಾಸ್ಟ್ ಮೂಮೆಂಟ್ ನಿಖಿಲ್ ಕುಮಾರಸ್ವಾಮಿ ಅಂತ ಪಾಪ ಪುಟ್ಟರಾಜು ಏನು ಮಾಡ ಸರ್? ಹಂಗಲ್ಲ ಸರ್. ನೋಡಿ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಜೊತೆಗೆ ಅಲ್ಲಿ ಕಾರ್ಯಕರ್ತರು ಕೂಗಿದೆ, ಮಂಡ್ಯದ ಕೂಗಿದೆ. ಆದರೆ ಮೊನ್ನೆ ಎಲ್ಲ ಕೋರ್ ಕಮಿಟಿಯಲ್ಲಿ ಎಲ್ಲ ತೀರ್ಮಾನ ಮಾಡಿದ್ದಾರೆ, ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ. ನಮ್ಮ ನೋಡಿ ಇವತ್ತು ನಮ್ಮ CS ಪುಟ್ಟರಾಜು ಇರ್ಬೋದು, ಅಂದಾನಿ ಸರ್ ಇರ್ಬೋದು, ರವೀಂದ್ರ ಶ್ರೀಕಂಠ ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಕೂರಿಸಿ, ಮತ್ತು ನಮ್ಮ ಕೋರ್ ಕಮಿಟಿ ಏನಿದೆ, ನಮ್ಮ ಜೊತೆ ಕೋರ್ ಕಮಿಟಿ ನಮ್ಮ ಸನ್ಮಾನ್ಯ GT ದೇವೇಗೌಡರು ಏನಿದ್ದಾರೆ, ಜೊತೆಗೆ ನಮ್ಮ ವರಿಷ್ಠರಾದ ಪೂಜ್ಯರಾದ ದೇವೇಗೌಡರು ಇದ್ದಾರೆ, ಇವರೆಲ್ಲ ಒಟ್ಟಿಗೆ ಕೂರ್ತೆ ತೀರ್ಮಾನವನ್ನು ಮಾಡ್ತಾರೆ ವಿನಃ ಯಾವುದೇ ಕಾರಣಕ್ಕೂ ಅಲ್ಲಿ ಇವರಿಗೆ ಕೊಟ್ಬಿಡ್ತಾರೆ ಕೂಟ್ರೆ ಹೇಗೆ ಅಂತ ಯಾವುದೇ ಅಪಸ್ವರ ಯಾವುದು ಇಲ್ಲ. ಆದ್ರೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಉಸಿರುಗಟ್ಟುವ ವಾತಾವರಣ ನಿಮ್ಮಲ್ಲಿದೆ ಉಸಿರುಗಟ್ಟುವ ದಯವಿಟ್ಟು ನೋಡಿ. ಇವರು ಬೆಳಿಗ್ಗೆ ಎದ್ದು ನುಡಿದಂತೆ ನಡೆದ್ದೇವೆ ಅಂತಕ್ಕಂಥ ಕಲರ್ಫುಲ್ ಪೇಪರ್ ಇರ್ಬೋದು, ಎಲ್ಲ ಕಡೆ ಟಿವಿನಲ್ಲಿ ಹೇಳ್ತಕ್ಕಂಥವ್ರು ನೀವು ಅದೇ ಗ್ಯಾರಂಟಿ ಮೇಲೆ 136 ತಗೊಂಡಿದ್ದು, ಆ 136 ತಗೊಂಡ ಮೇಲೆ ನೀವು ಗ್ಯಾರಂಟಿ ಅನುಷ್ಠಾನ ಮಾಡಿರ್ಲಿಲ್ಲ, ರಾಜ್ಯದ ಜನರನ್ನು ಮರಳು ಮಾಡೋದಕ್ಕೆ ಆಗೋದಿಲ್ಲ. ಬಿಡಿ, ಅಲ್ಲಿ ಬಿಡೋಣ. ನಾನು ತಿಮ್ಮೇಗೌಡರ ಪ್ರಶ್ನೆ ತಗೋತೀನಿ. ಯಾಕೆ ಕಾಯ್ತಾ ಇದ್ದೀರಿ ಸರ್? ಅವರಿಂದ ಯಾರಾದ್ರೂ ಬರ್ತಾರೆ ಹೊರಗಡೆ? ಸದಾನಂದ ಗೌಡ ಹೊರಗಡೆ ಬರ್ತಾರೆ, ಮತ್ತೊಬ್ರು ಯಾರೋ ಪ್ರತಾಪ್ ಸಿಂಹಂಗಾಳ ಹಾಕೋಣ, ಅವರೆಲ್ಲ ಬರ್ಲಿ, ಆಮೇಲೆ ಒಂದ್ ನಿಮಿಷ ಸರ್. ನಮ್ಮ ಪಕ್ಷಕ್ಕೆ ಯಾರು ಬಂದ್ರು ಸ್ವಾಗತ ಮಾಡ್ತೀವಿ. ಐಡಿಯಾಲಜಿ ಒಪ್ಪಿಕೊಂಡು. ಯಾವ ಐಡಿಯಾಲಜಿ ಸರ್? ಐಡಿಯಾಲಜಿ ಒಪ್ಪಿಕೊಂಡು ಯಾರು ಬಂದ್ರು ಸ್ವಾಗತ ಮಾಡ್ತೀವಿ. ಬಿಜೆಪಿ ಮುಖ್ಯಮಂತ್ರಿ ಆಗಿರೋ ಸದಾನಂದ ಗೌಡರು ಕಾಂಗ್ರೆಸ್ ಐಡಿಯಾಲಜಿ ಒಪ್ಕೊಂಡು ಕಾಂಗ್ರೆಸ್ ಬರ್ತಾರಾ? ಸ್ಥಾನಮಾನ ಕೊಡೋದು, ಟಿಕೆಟ್ ಕೊಡೋದು ಅವೆಲ್ಲ ಏನು ಡಿಸ್ಕಷನ್ ಆಗಿಲ್ಲ. ನಮ್ಮ ಪಕ್ಷಕ್ಕೆ ನಮ್ಮ ಐಡಿಯಾಲಜಿ ಒಪ್ಪಿ ಬರೋರ್ನ ಸ್ವಾಗತ ಮಾಡ್ತೀವಿ. ನಾವು ಯಾರನ್ನೂ ತಡೆಯಲ್ಲ. ಹಾಗೇನ್ಬಿಟ್ಟು ಅವ್ರು ಬರ್ತಾರೆ ಅಂದ್ಬಿಟ್ಟು ನಾವೇನು ಟಿಕೆಟ್ನ ಕೊಡೋದು ಅನೌನ್ಸ್ ಮಾಡೋದು ನಿಲ್ಲಿಸಿಲ್ಲ. ಇವತ್ತು ರಾತ್ರಿ ನಮ್ದು 21 ಟಿಕೆಟು ಅನೌನ್ಸ್ ಆಗುತ್ತೆ. ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಸನ್ನದ್ಧವಾಗಿದ್ದೀವಿ. ರಾಜ್ಯದಲ್ಲಿ 20ಕ್ಕೆ ಮೇಲೆ ಕ್ಷೇತ್ರಗಳು ನಾವು ಗೆಲ್ತೀವಿ. ದೇಶದಲ್ಲಿ ಇಂಡಿಯಾ ಅಲಯನ್ಸ್ ಗೌರ್ಮೆಂಟ್ ಫಾರಂ ಮಾಡುತ್ತೆ. ಮೋದಿ ಗೌರ್ಮೆಂಟ್ನ ಕಿತ್ತು ಎಸೆಯಕ್ಕೆ ಜನ ತುದಿಗಾಲಲ್ಲಿ ನಿಂತಿದ್ದಾರೆ, ಬೇಸತ್ತಿದ್ದಾರೆ ಜನ. ಸರ್, ಇದು ಒಂದು ಹೇಳಿ, ಆದರೆ ನಂಬತಕ್ಕಂಥ ವಿಷಯ ಹೇಳಿ. ಇವತ್ತು ಎಲ್ಲೋದ್ರೂ ಕೂಡ ನಮ್ಮ ರಾಜ್ಯ ಅಲ್ಲ, ಯಾವುದೇ ರಾಜ್ಯ ಸಮೀಕ್ಷೆ ಹೇಳ್ತಾ ಇದೆ, ಜನಗಳು ಮಾತಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರ್ತಕ್ಕಂಥ AND ಪಕ್ಷಗಳೇನೆ, ನಿಮ್ಮಲ್ಲಿರ್ತಕ್ಕಂಥ ಒಕ್ಕೂಟನೇ ಒಂದು ಸಮಾಧಾನ ಇಲ್ಲದೆ ಲಾಸ್ಟ್ ಆಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, 2 ಸೀಟ್ಗೋಸ್ಕರ ನಾನು ಅವ್ರ ಹತ್ರಕ್ಕೆ ಹೋಗ್ಬೇಕಾಗಿತ್ತ, 3 ಸೀಟ್ಗೋಸ್ಕರ ಅವ್ರ ಹತ್ರ ಹೋಗ್ಬೇಕಾಗಿತ್ತ. ಇದು ನಡೆದಿರೋ ಮಾತು. 2 ಸೀಟ್ ಹೋಗ್ಬೇಕಾಗಿತ್ತ, 3 ಸೀಟ್ ಹೋಗ್ಬೇಕಾಗಿತ್ತ. ಇದೇ ಪ್ರೀತಮ್ ಗೌಡ್ರು ಏನಂದ್ರು, ನಮ್ಮನೆಗೆ ಬಂದಿರೋ ಅತಿಥಿ ಅವರು, ನಮ್ಮನೆಗೆ ಬಂದಿರೋ ಅತಿಥಿ ಅವ್ರನ್ನ ನಾವು ಅತಿಥಿನ ಸತ್ಕಾರ ಮಾಡಲ್ಲ, ನಾವೇನ್ ಹೇಳ್ತೀವೋ ಕೇಳಬೇಕು ಅವರು ಅಂತ ಪ್ರೀತಮ್ ಗೌಡ್ರು ಗೃಹ ಮಂತ್ರಿಗಳು. ನಿಮಿಷ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು ಮೈಸೂರಲ್ಲಿ, ಯಾವುದೇ ಕಾರಣಕ್ಕೂ ಯಾವುದೇ ನಾಯಕರು ಮಾತಾಡಬಾರ್ದು, ಮಂಡ್ಯ ಮತ್ತು ಹಾಸನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರಲ್ವಾ.
ಆಗಿರ್ಬೇಕಾದ್ರೆ ಅವ್ರದೇ ಪಕ್ಷದಲ್ಲಿ ಎಲ್ಲವನ್ನೂ ಇರಬೇಕಾದಾಗ ನಾವು ಮೇಲೆ ವಿಶ್ವಾಸ ಕೊರತೆ ಇಲ್ಲ ಅಂತ ಕೂಡ ಹೇಳಿದ್ರು. ಏನ್ರೆ ಏನ್ ಚರ್ಚೆ ಆಯ್ತು ಅಂತ ಹೇಳಿದ್ರು ಅಷ್ಟೇ. ಕಾರ್ಯಕರ್ತರು ಹೇಗೆ ಹೋಗಬೇಕು ಇವತ್ತು ಬಿಜೆಪಿ ನಾಯಕರು ರಾಜ್ಯದ ಹಾಗೂ ರಾಷ್ಟ್ರದ ನಾಯಕರು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಹೇಳಿದ್ರು ಬಿಟ್ರೆ ವಿಶ್ವಾಸ ಕೊರತೆ ಇಲ್ಲ, ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ, ಹೆವಿ ಆಂಟಿ ಇನ್ಕಂಬೆನ್ಸಿ ಇದೆ ಪ್ರಜ್ವಲ್ ರೇವಣ್ಣ ಮೇಲೆ ಇದೆ, ಅವ್ರನ್ನ ಚೇಂಜ್ ಮಾಡಬೇಕು. ಆದ್ರೆ ಮನುಷ್ಯ ಮಾತೃತ್ವದ ಪರಿವಾರವಾದ ಅಂತ ಹೇಳ್ತಿದ್ದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಥವಾ ನಿಮ್ಮ ಹೈಕಮಾಂಡು ನಿಮ್ಮ ಬಿಜೆಪಿ ಈಶ್ವರಪ್ಪನವ್ರನ್ನ ಸಮಾಧಾನ ಮಾಡೋದಕ್ಕೆ ನಿಮ್ಮ ಮಗಂಗೆ ನಾವೇನ ಕೊಡ್ತೀವಿ ಬಿಡ್ರಿ, MLC ಮಾಡ್ತೀವಿ ಬಿಡ್ರಿ, ಅಥವಾ ಅವ್ರನ್ನ ರಾಜ್ಯದಲ್ಲೇನೋ ಪದಾಧಿಕಾರಿ ಮಾಡ್ತೀವಿ ಬಿಡ್ರಿ ಅಂತಿರಲ್ಲ. ಯಾವ ಪರಿವಾರವಾದದ ಬಗ್ಗೆ ನೀವು ಈ ಹಿಂದೆ ಟೀಕೆ ಮಾಡ್ತಿದ್ರಿ ಸರ್? ಈಗ ನಿಮ್ಗೆ ನೈತಿಕತೆ ಇದೆಯಾ ಸರ್ ಪರಿವಾರವಾದದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಮಾತನಾಡೋದಕ್ಕೆ? ಪಂಡಿತ್ ನೋಡಿ, ಪ್ರಧಾನಮಂತ್ರಿಗಳು ಪರಿವಾರವಾದ ಅಂದ್ರೆ ಏನು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸರ್ ಅದೇ ನಮ್ಮ ಅನುಕೂಲಕ್ಕೆ ತಕ್ಕಂತ ನಾವು ಅದನ್ನ ವ್ಯಾಖ್ಯಾನ ಮಾಡ್ಕೋತೀವಿ ಸರ್. ಸಾರಿ ಡೇವನ್ ಇನ್ನೊಂದವ್ರು ಒಂದೇ ಮಾತು ಹೇಳ್ತಿರೋದು, ಒಂದು ಪಕ್ಷ ಒಂದು ಕುಟುಂಬದ ಸಂಪೂರ್ಣ ನಿಯಂತ್ರಣದಲ್ಲಿದ್ರೆ ಅದು ಪರಿವಾರವಾದ ಅಂತ ಅವ್ರು ಹೇಳ್ತಾ ಇರೋದು. ಹಾಗಂತ ಕುಟುಂಬದಲ್ಲಿರೋ ರಾಜಕಾರಣಕ್ಕೆ ಬರಬಾರ್ದು ಅಂತ ಎಲ್ಲೂ ಇಲ್ಲಪ್ಪ. ಅದನ್ನ ನಾವ್ ಯಾವತ್ತೂ ವಿರೋಧ ಮಾಡ್ಕೊಂಡು ಬಂದೇ ಇಲ್ಲ. ಜೆಡಿಎಸ್ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಒಂದು ನಿಮಿಷ ಬಂದೆ ತಿಮ್ಮೇಗೌಡ್ರೆ ಬಂದೆ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಇದ್ಯಾವ ಸರ್ ಒಂದು ಪಕ್ಷ ಒಂದು ಪರಿವಾರದ ಕೈಯಲ್ಲಿರೋದಲ್ವಾ ಸರ್? ಇದು ಪರಿವಾರವಾದ ಕಾನ್ಸೆಪ್ಟ್ ಅಲ್ಲಿ ಒಳಗಡೆ ಬರಲ್ವಾ ಸರ್? ನೋಡಿ, ಅದು ಅವರ ಒಂದು ಇಂಟರ್ನಲ್ ಇದು ಆಯ್ತಲ್ಲ, ಅದ್ರ ಬಗ್ಗೆ ನಾವು ಅವರ ಪಕ್ಷದ ಒಂದು ಬೈಲ ಆಗ್ಬೋದು, ಮೆಮೊರಾಂಡಮ್ ಆಗ್ಬೋದು, ಅದನ್ನ ಮೊನ್ನೆ ವಿಧಾನಸಭಾ ಚುನಾವಣೆಗೆ ಬಂದಾಗ್ಲೇನೆ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದೇ ಅಮಿತ್ ಶಾ ಅವರು ಅದೇ ಮಂಡ್ಯದಲ್ಲಿ ನಿಂತ್ಕೊಂಡು, ಅದೇ ಹಳೆ ಮೈಸೂರಲ್ಲಿ ನಿಂತ್ಕೊಂಡು ಏನಂದ್ರು ಸರ್? ಈಗ ಅದೇ ಹಳೆ ಮೈಸೂರಲ್ಲಿ ಅವತ್ಯಾರನ್ನ ಜಾಡಿಸಿದ್ರು, ಅವರನ್ನೇ ಅಲ್ವಾ ಕರ್ಕೊಂಬಂದು ಇವತ್ತು NDA ಮೈತ್ರಿಕೂಟದಲ್ಲಿ ಕೂರಿಸ್ಕೊಂಡಿರೋದು ಕರ್ನಾಟಕದ ಮಟ್ಟಿಗೆ. ಯಾಕೆ ಪರಿವಾರವಾದ ಅವಾಗ ನೆನಪು ಬರಲ್ವಾ? ನೋಡಿ ಪ್ರಣೋದ್, ಇದೇ ಕುಮಾರಸ್ವಾಮಿ ಅವರು 8 ತಿಂಗಳ ಕೆಳಗಡೆ ಯಾಕೆ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಸೇರ್ಕೊಂಡ್ರು, ಏನೇನ್ ತಪ್ಪು ಮಾಡಿದ್ರು, ಅದು ಹಿಂದುತ್ವದ ವಿಚಾರದ ಆಗ್ಬೋದು, ಓಲೈಕೆ ವಿಚಾರದಲ್ಲಿ ಆಗ್ಬೋದು, ಅದನ್ನ ಕ್ಲಿಯರ್ ಕಟ್ ಆಗಿ ಕ್ಲಾರಿಫೈ ಮಾಡಿದ್ದಾರೆ. ನಾನು ಅದನ್ನ ಮತ್ತೆ ಕ್ಲಾರಿಫೈ ಮಾಡ್ಬೇಕಾಗಿಲ್ಲ. ನಾನು ನಮ್ಮ ಪಕ್ಷದ ವಿಚಾರಕ್ಕೆ ನೀವು ಈಶ್ವರಪ್ಪನವರು ಕಾಂತೇಶ್ ಅವ್ರ ವಿಚಾರ ಅಂತ ಕೇಳೋದಕ್ಕೆ ಬಂದಾಗ, ಕಾಂತೇಶ್ ಅವರು ಶಿಕಾರಿಪುರದಲ್ಲಿ ZP ಅಲ್ಲಿ ಇದ್ದಂತವ್ರು, ಅವರು ZP ಉಪಾಧ್ಯಕ್ಷರು ಮೆಂಬರ್, ನಂಗೆ ಎಕ್ಸಾಕ್ಟ್ ಆಗಿ ಸಾರಿ ನೆನಪಾಗ್ತಾ ಇಲ್ಲ, ಆಗಿದ್ದಂತವ್ರು ಅವರು ತಳಮಟ್ಟದಿಂದ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿರೋರು. ಅವ್ರೇನು ಅಚಾನಕ್ ಆಗಿ ರಾತ್ರಿ ಎದ್ದು ಬಂದು ರಾಹುಲ್ ಗಾಂಧಿ ತರ ತಂದ್ಬಿಟ್ಟು ಏನೋ ಕೊಟ್ಟಿರೋದಲ್ಲ, ಅಥವಾ ಇಂದಿರಾ ಗಾಂಧಿ ತರ ರಾತ್ರಿ ಪ್ರಧಾನಮಂತ್ರಿ ಮಾಡೋದಲ್ಲ, ರಾಜೀವ್ ಗಾಂಧಿ ತರ ಪ್ರಧಾನಮಂತ್ರಿ ಮಾಡೋರಲ್ಲ ಅವರು ಆಯ್ತಲ್ಲ. ಒಂದೇ ಕುಟುಂಬಕ್ಕೇನು ನಮ್ಮ ಇಡೀ ಬಿಜೆಪಿನ ಎಲ್ಲೂ ಒಂದೇ ಕುಟುಂಬದ ಕಂಟ್ರೋಲ್ ನಲ್ಲಿ ಇಲ್ಲ ಆಯ್ತಲ್ಲ. ನಾವು ಮೋದಿ ಅವರ ಕಂಟ್ರೋಲ್ ಅಲ್ಲಿ ಇದೆ, ಮೋದಿ ಅವರ ಕಂಟ್ರೋಲ್ ಇದೆ, ಅಮಿತ್ ಶಾ ಅವ್ರ ಕಂಟ್ರೋಲ್ ಅಲ್ಲಿ ಇದೆ, ಬಿಜೆಪಿ ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ. ಇವಾಗ JP ನಡ್ಡಾ ಅವರು ಕೂತ್ಕೊಂಡ್ರೆ ಕೂತ್ಕೋಬೇಕು. ಒಂದು ಪಕ್ಷ ಅಂದ ಮೇಲೆ ಅದಕ್ಕೊಬ್ರು ಕಂಟ್ರೋಲಿಂಗ್ ಅಥಾರಿಟಿ ಬೇಕು ಸರ್, ಅದಕ್ಕೊಬ್ರು ಅಧ್ಯಕ್ಷರು ಬೇಕು, ಮತ್ತೆ ಅವರು ಪ್ರಧಾನಿ ಬೇಕು. ರಾಜ್ಯದ ಬಿಜೆಪಿ ಸಂಸದರು 25 ಜನ ಜಿ ಹುಜೂರ್ ಅಂತ ನಿಂತ್ಕೋತಾರೆ. ಅವರ ಯೋಗ್ಯತೆಗೆ ರಾಜ್ಯದ ದುರಂತ ಸಮಸ್ಯೆ ಬಗ್ಗೆ ನೋಡಿ ಸಮಸ್ಯೆ ಬಗ್ಗೆ ನಿಂತ್ಕೊಳ್ಳೋದಿಲ್ವಾ ನೀವು? ನಿಮ್ ತರ ಒಂದು ಕುಟುಂಬದಿಂದ ನೆಚ್ಕೊಂಡ್ರಂತ ಪಕ್ಷ ಅಲ್ಲ ಬಿಜೆಪಿ. ಬಿಜೆಪಿನಲ್ಲಿ 100 ಜನ ನಾಯಕರು ಬಂದು ಹೋಗ್ಬಿಟ್ಟಿದ್ದಾರೆ. ನೀವು ಅಧ್ಯಕ್ಷರು ಪಟ್ಟಿ ತೆಗಿರಿ, ನಿಮ್ ಪಕ್ಷ ಶುರುವಾದಾಗಿಂದ ನೆಹರು ವಂಶಸ್ಥರು ಬಿಟ್ಟು ಬೇರೆ ಯಾರು ಆಗಿಲ್ಲ. 300 ಜನ ಸಂಸದರಿದ್ದಾರೆ ನಿಮ್ಮ ಪಕ್ಷದಲ್ಲಿ. 70 ಭಾಗ ಇಂಪೋರ್ಟೆಡ್ ಬಿಜೆಪಿ ವಾಷಿಂಗ್ ಮೆಷಿನ್ ಇಂದ ಉತ್ಪತ್ತಿ ಆಗಿರೋ ಸಂಸದರವರು. ರಾಜ್ಯದಲ್ಲಿ ದೇಶದಲ್ಲಿ 600 ಜನ MLA ಇಟ್ಕೊಂಡಿರಲ್ಲ, ಅವರೆಲ್ಲ ಇಂಪೋರ್ಟೆಡ್, ಯಾರು ನಿಮ್ಮೆಲ್ಲ ಉತ್ಪತ್ತಿ ಆಗಿಲ್ಲ. ಇವತ್ತು AICC ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೆಯೋದೇ ಇಲ್ಲ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ನಿಮ್ಗೆ ಇಷ್ಟ ಬಂದವರು ಕೊಟ್ಕೊಂತೀರಾ ನೀವು? ಅವ್ರ ಹೆಸರಿಗಷ್ಟೇ ಫೋಟೋ ನೋಡಿದ್ರ? ನೋಡಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಕಾಂಗ್ರೆಸ್ನ ಏನು ಅವರು ವರಿಷ್ಠಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಸನ್ಮಾನ್ಯ ಮೇಡಮ್ ಅವರು ಸೋನಿಯಾ ಮೇಡಮ್ ಅವರು ಏನು ಮಾತಾಡಿದ್ದಾರೆ ಅವ್ರು ಬಿಡಿ ಸರ್. ಇಲ್ಲಿ ರಾಜ್ಯದಲ್ಲಿ ದಲಿತ ಸಿಎಂ ಮಾಡಬೇಕು ಅನ್ನೋ ದಲಿತ ಸಿಎಂ ಮಾಡಬೇಕು ಅನ್ನೋ ಕೂಗಿರೋರು ದಲಿತ PM ಆಗ್ಬೇಕು ಅನ್ನೋದಕ್ಕೆ ಒಂದು ಚಕಾರ ಇಲ್ಲ ಸರ್. ಇನ್ನೊಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಇಟ್ಕೊಂಡು 2024 ಚುನಾವಣೆ ಎದುರಿಸ್ತಾ ಇದ್ದೀವಿ. PM ಆಗೋದು ಮತ್ತೊಂದಾಗೋದು ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ ಹೊರತು
ಮತ್ತು ಎಲೆಕ್ಷನ್ ಮುಂಚೆ ಜಿ ಹುಜೂರ್ ಅಂತಂದ್ರಿ ಈ ಸಿದ್ದರಾಮಯ್ಯನವ್ರು ಮಾತನಾಡೋ ಸಂದರ್ಭದಲ್ಲಿ ಅವ್ರ ಗ್ರಾಮ್ಯ ಭಾಷೆ, ದ್ರೌಪದಿ ಮುರ್ಮು ಅವ್ರಿಗೆ ಮಾತನಾಡೋದಕ್ಕೆ ಅವ್ರ ಗ್ರಾಮ್ಯ ಭಾಷೆ ಬಳಸ್ತಾರೆ. ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವ್ರನ್ನ ಯಾವ ರೀತಿ ಸಂಬೋಧಿಸ್ತಾರೆ ಅಂತ ಗೊತ್ತಿಲ್ವಾ? ರಾಹುಲ್ ಗಾಂಧಿ ಅವರೇ ಅಂತಾರಲ್ಲ, ಏನ್ ಗ್ರಾಮದಿಂದ ಮರ್ತೋಗ್ಬಿಡುತ್ತಾ? ನಾನು ಹೇಳ್ತಾ ಇರೋದು ವಿಷಯ ಹೇಳ್ತಾ ಇರೋದು ಜಿ ಹುಜೂರ್ ಅನ್ನೋದು ಅವ್ರು ಮಾತ್ರ ಅಲ್ಲ, ನೀವು ಜಿ ಹುಜೂರ್ ಅನ್ನೋ ಸಂಪ್ರದಾಯದಿಂದಲೇ ಬಂದಿರೋರು. ಹಾಗಾಗಿ ನೀವು ಪರಸ್ಪರ ನೀವು ತೋರಿಸ್ತೀರಿ, ಅವ್ರು ತೋರಿಸ್ತಿದ್ರಿ, ನಿಮ್ದು ಸರಿಯಿಲ್ಲ ಅವ್ರದ್ದು ಸರಿಯಿಲ್ಲ ಅಂತ ಗೊತ್ತಿರೋ ವಿಚಾರಗಳು. ಹಾಗಾಗಿ ಮಾತಾಡಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನು, ವಾಸ್ತವಗಳನ್ನು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ